ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಸಿಎಂ ಬದಲಾವಣೆಗೆ ಬ್ರೇಕ್ ಬಿತ್ತ. ಯಾಕಂದ್ರೆ ಹೇಳಿದ್ರೆ ಕೇರಳ ವಿಧಾನಸಭೆ ಚುನಾವಣೆವರೆಗೆ ಸಿಎಂ ಬದಲಾವಣೆ ಮಾಡಲ್ಲ ಅಂತ ಕೆಲವೊಂದಿಷ್ಟು ಬೆಳವಣಿಗೆಗಳು ಹಿಂಟನ್ನ ಕೊಡ್ತಾ ಇದ್ದಾವೆ. ಈ ಹಿಂದೆ ನೋಡಿದ್ದು ನಾವು ಬಿಹಾರ ರಿಸಲ್ಟ್ ಬಂದಿತ್ತು, ಆ ಟೈಮ್ನಲ್ಲೂ ಕೂಡ ಹಿಂಗೆ ಆಯಿತು. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಪರಿಣಾಮ ಬೀರುತ್ತೆ, ಮುಂದಿನ ಚುನಾವಣೆ ಮೇಲೆ ಅದು ಭವಿಷ್ಯಕ್ಕೆ ಕಂಟಕವಾಗುತ್ತೆ ಅಂತ. ಅದೇ ರೀತಿ ಈಗ ಕೇರಳ ಚುನಾವಣೆ ಮುಂದಿನ ವರ್ಷ ಅಂದರೆ 2020 ಮೇ ಜೂನ್ನಲ್ಲಿ ಬರಬಹುದು. ಹಾಗಾಗಿ ಈಗ ಸಡನ್ಲಿ ಬದಲಾವಣೆಯನ್ನು ಮಾಡಿಬಿಟ್ರೆ ಅಲ್ಲಿನ ಪರಿಣಾಮ ಕರ್ನಾಟಕದ ಮೇಲೂ ಕೂಡ ಬೀರಬಹುದು ಅನ್ನುವಂತಹ ಭಯ ಈಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಕಾಡ್ತಾ ಇರಬಹುದು. ಹಾಗಾಗಿನೇ ಸದ್ಯಕ್ಕೆ ಈ ಒಂದು ಮಹತ್ತರವಾದಂಥ ಬದಲಾವಣೆಗೆ ಬ್ರೇಕ್ ಹಾಕ್ತಾ ಹೈಕಮಾಂಡ್ ಕೇರಳ ವಿಧಾನಸಭೆ ಚುನಾವಣೆಯನ್ನು ನೋಡಿಕೊಂಡು ಮುಂದಿನ ಬದಲಾವಣೆಯನ್ನು ಮಾಡಬಹುದು. ಅಂದರೆ ರಾಹುಲ್ ಗಾಂಧಿ ಸೂಚನೆಯನ್ನು ಸಿದ್ದರಾಮಯ್ಯ ಅಂದರೆ ಖರ್ಗೆ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದರೆ ಅದು ವೋಟ್ ಬ್ಯಾಂಕ್ ಮೇಲೆ ಪರಿಣಾಮವನ್ನು ಬೀರಬಹುದು ಅಂತ ವೇಣುಗೋಪಾಲ್ ಕೂಡ ಸಲಹೆ ನೀಡಿದ್ರಂತೆ. ಕೇರಳ ಅಸೆಂಬ್ಲಿ ಚುನಾವಣೆವರೆಗೂ ಕೂಡ ಕರ್ನಾಟಕದ ಬಗ್ಗೆ ಗಮನ ಕೊಡಬೇಡಿ. ಕೇರಳದಲ್ಲಿ ಅಲ್ಪಸಂಖ್ಯಾತರ ಜೊತೆ OBC ಮತಗಳು ಹೆಚ್ಚಾಗಿದ್ದಾವೆ. ಅಲ್ಲಿ ಮೇ ಮತ್ತು ಜೂನ್ನಲ್ಲಿ ಚುನಾವಣೆ ಬರುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ಇಲ್ಲೂ ಕೂಡ ಕಾಂಗ್ರೆಸ್ಸು ಅಲ್ಪಸಂಖ್ಯಾತರ ಮತಗಳನ್ನು ನೆಚ್ಚಿಕೊಂಡಿದೆ. ವೋಟ್ ಬ್ಯಾಂಕ್ ಮುಸ್ಲಿಮರು ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಕಡೆಗೆ ವಾಲ್ತಾರೆ, ಅದು ಕೂಡ ಅವರಿಗೆ ದೊಡ್ಡ ಶಕ್ತಿ. ಮತ್ತು OBC ಮತಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಅವರು ಮತವನ್ನು ನೀಡ್ತಾರೆ. ಹಾಗಾಗಿನೇ ಕೇರಳದಲ್ಲೂ ಕೂಡ ಆ ವೋಟ್ಗಳಿದ್ದಾವೆ. ಇಲ್ಲಿ ಏನಾದರೂ ಸಿದ್ದರಾಮಯ್ಯನವ್ರನ್ನ ಬದಲಿ ಮಾಡಿ CM DK ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಿದರೆ ಅಲ್ಲಿ ಕಾಂಗ್ರೆಸ್ಗೆ ಬರುವಂತಹ ಸ್ಥಾನಗಳು ಕೂಡ ಬರುವುದಿಲ್ಲ ಅನ್ನುವಂತಹ ಒಂದು ಲೆಕ್ಕಾಚಾರ ಇರ್ಬೋದು. ಆಮೇಲೆ BJPಗರು ಇದನ್ನೇ ಮುಂದಿಟ್ಟುಕೊಂಡು ಸೀಟು ಹೆಚ್ಚಳಕ್ಕೆ ಕೇರಳದಲ್ಲಿ ಪ್ರಯತ್ನ ಪಡಬಹುದು. ನೋಡಿ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅನ್ನುವಂಥ ಒಬ್ಬ ಅಹಿಂದ ನಾಯಕರನ್ನು ಕಾಂಗ್ರೆಸ್ ಹೈಕಮಾಂಡು ಕೆಳಗಿಳಿಸ್ಬಿಡ್ತು, ಅವ್ರಿಗೆ ಅವಮಾನವನ್ನು ಮಾಡಿದರು, ಬಲವಂತವಾಗಿ ಕಿತ್ಕೊಂಡ್ರು. ಹೀಗೆ ಅವರು ರಾಜಕೀಯವಾಗಿ ಇದನ್ನು ಬಳಸ್ಕೊಳ್ಬೋದು ಅನ್ನುವಂತಹ ಆತಂಕ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇದೆ. ಮತ್ತು ಅಲ್ಲಿ ಎಡಪಕ್ಷಗಳಿದ್ದಾವೆ, ಪಿಣರಾಯಿ ವಿಜಯನ್ ಆಗಿರ್ಬೋದು, CPIM ಆಗಿರ್ಬೋದು, ಆ ಪಕ್ಷಗಳು ಕೂಡ ಇದನ್ನೇ ಮುಂದಿಟ್ಕೊಂಡು ಬೇರೆ ರೀತಿಯಾಗಿ ಬಿಂಬಿಸಬಹುದು ಅನ್ನುವಂತಹ ಒಂದು ಜಿಜ್ಞಾಸೆ ಕಾಡ್ತಾ ಇದೆ. ನೀವು ಯಾವುದೇ ಕಾರಣಕ್ಕೂ ಚುನಾವಣೆ ಮುಗಿಯುವವರೆಗೂ ತಲೆ ಕೆಡಿಸ್ಕೊಳ್ಬೇಡಿ, ಕರ್ನಾಟಕ ವಿವಾದವನ್ನು ರಾಷ್ಟ್ರೀಯ ಅಧ್ಯಕ್ಷರಿಗೆ ಬಿಡಿ ಎಂಬ ಸಲಹೆಗಳನ್ನು ಈಗ ರಾಹುಲ್ ಗಾಂಧಿಯವರಿಗೆ ಖರ್ಗೆ ಅವರು ನೀಡಿದಾರಂತೆ. TV5 ಕನ್ನಡಕ್ಕೆ ಕಾಂಗ್ರೆಸ್ನ ದೆಹಲಿ ಮೂಲಗಳಿಂದ ಬಂದಿರುವಂಥ ಮಾಹಿತಿ ಇದು. ಅಂದರೆ ಖರ್ಗೆ ಅವರು ಕೂಡ ಇದನ್ನು ಬಗೆಹರಿಸೋಕ್ಕಾಗೋದಿಲ್ಲ. ಅಂದರೆ ಇಲ್ಲಿ ರಾಹುಲ್ ಗಾಂಧಿಯವರು ಏನು ಹೇಳ್ತಾರೋ ಅದೇ ಫೈನಲ್ಲು. DK ಶಿವಕುಮಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ, ಆದರೆ ರಾಹುಲ್ ಗಾಂಧಿಯವರು ಅವ್ರಿಗೆ ಟೈಮೇ ಕೊಟ್ಟಿಲ್ಲ ಭೇಟಿಯಾಗಲಿಕ್ಕೆ, ತಮ್ಮ ಮನದಾಳದ ಇಂಗಿತವನ್ನು ಹೇಳ್ಕೊಳ್ಳಿಕ್ಕೆ. ಹಾಗಾಗಿ DK ಶಿವಕುಮಾರ್ ಅವರು ಕೂಡ CM ಕುರ್ಚಿಯ ಆಸೆಯನ್ನು ಸದ್ಯಕ್ಕೆ ಬಿಟ್ಟಿದ್ದಾರಾ? ಹಾಗಾದರೆ ಅವ್ರ ಪ್ರಯತ್ನಗಳನ್ನು ಮುಂದುವರಿಸೋದಿಲ್ವಾ? ಅವರ ಬಣದ ನಾಯಕರಿಗೂ ಕೂಡ ಒಂದು ರೀತಿ ಇದು ನೋವನ್ನು ಉಂಟು ಮಾಡಬಹುದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಬಿಹಾರ ಚುನಾವಣೆ ಟೈಮ್ನಲ್ಲೂ ಕೂಡ ಹಿಂಗೆ ಆಯಿತು, ಅಲ್ಲಿ ಸೋಲನ್ನು ಕಾಣ್ತು ಕಾಂಗ್ರೆಸ್ಸು, ಹಾಗಾಗಿ ಬದಲಾವಣೆ ಬೇಡ ಅನ್ನುವಂತಹ ಸ್ಪಷ್ಟವಾದಂಥ ಸಂದೇಶ ಬಂತು. ಈಗ ಕೇರಳದ ಒಂದು ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. ನಿಜಕ್ಕೂ ಅಲ್ಲಿ ಅಹಿಂದ ಮತ್ತು ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಏನಾದರೂ ಕಾಂಗ್ರೆಸ್ಗೆ ಕೈ ಕೊಡಬಹುದು ಅನ್ನುವಂಥ ಭಯದಿಂದ ಬದಲಾವಣೆಯನ್ನು ಮಾಡದಿರೋಕ್ಕೆ ನಿರ್ಧಾರ ಮಾಡ್ತಾ ಇದ್ದಾರಾ? ಇದು ಅಸಲಿ ಕಾರಣನ ಹೇಗೆ? ಪ್ರಭು, CM ಕುರ್ಚಿಗಾಗಿ ನಿನ್ನೆ DK ಶಿವಕುಮಾರ್ ಅವರು 2 ದಿನಗಳ ಕಾಲ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡುವಂಥ ಪ್ರಯತ್ನ ಮಾಡಿದರು. ಆದರೆ ಭೇಟಿಗೆ ಅವಕಾಶ ಸಿಗಲಿಲ್ಲ. ಹಾಗಾಗಿ ಮತ್ತೆ ಬೆಂಗಳೂರಿಗೆ ವಾಪಸ್ಸಾದರು. ಬೆಂಗಳೂರಿಗೆ ವಾಪಸ್ಸಾದ ನಂತರ ಇವತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದರು. ಭೇಟಿಯ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಅಂತಿಮವಾಗಿ ತಮ್ಮ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಇಷ್ಟು ದಿನಗಳಾಯಿತು, ನಿಮ್ಮನ್ನು ನಾನು ನಂಬಿದ್ದೇನೆ, ಆದರೆ ಇಲ್ಲಿಯವರೆಗೆ ಸರಿಯಾದಂತಹ ನಿರ್ಧಾರಗಳು ನನಗೆ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ರೀತಿ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅಂದರೆ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಆ ಕಾರಣಕ್ಕೆ ನಾವು ತಾಳ್ಮೆಯಿಂದ ಕಾಯಬೇಕಾಗತ್ತೆ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಅಂತ. ಅದರ ಜೊತೆಗೆ ಕೇರಳ ವಿಧಾನಸಭಾ ಚುನಾವಣೆ ಏಪ್ರಿಲ್ ಮೇನಲ್ಲಿ ಅಸೆಂಬ್ಲಿ ಚುನಾವಣೆ ಎದುರಾಗ್ತಾ ಇದೆ.
ಅಲ್ಲಿಯವರೆಗೂ ಕೂಡ ಕರ್ನಾಟಕ ರಾಜಕಾರಣದ ಬಗ್ಗೆ ಗಮನವನ್ನು ಹರಿಸೋದು ಬೇಡ ಅನ್ನುವಂಥ ಸಲಹೆಯನ್ನು ಕೆ ಸಿ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಸೊ ಆ ಕಾರಣಕ್ಕೆ ಅಲ್ಲಿಯವರೆಗೂ ಕೂಡ ಇದನ್ನು ಅದೇ ರೀತಿಯಾಗಿ ಯಥಾಸ್ಥಿತಿ ಮುಂದುವರಿಸುವಂಥ ಒಂದು ಸಾಧ್ಯತೆಗಳಿದೆ. ಕೇರಳ ವಿಧಾನಸಭಾ ಚುನಾವಣೆಯ ನಂತರದಲ್ಲಿ ಬೇರೆ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳಬಹುದೇನೋ ಪ್ರಭು. ಯಾಕೆಂದರೆ ಕೇರಳದಲ್ಲಿ ಅಲ್ಪಸಂಖ್ಯಾತ ಮತಗಳ ಜೊತೆಗೆ OBC ಮತಗಳು ಕೂಡ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದೆ ಅನ್ನುವಂಥ ಮಾಹಿತಿಗಳಿದೆ. ಆ ಕಾರಣಕ್ಕೆ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಬದಲಾವಣೆ ಮಾಡಿದ್ದೇ ಆದರೆ ಅದರ ಎಫೆಕ್ಟ್ ಅಲ್ಲಿ ಆಗಬಹುದು ಅನ್ನುವಂಥ ಲೆಕ್ಕಾಚಾರದ ಮೇಲೆ ಅಲ್ಲಿಯವರೆಗೂ ಕೂಡ ಇದನ್ನು ಹಾಗೆ ಯಥಾಸ್ಥಿತಿ ಮುಂದುವರಿಸೋದು, ತದನಂತರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇದೆ. ಹಾಗಾಗಿಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಎದ್ದಿರುವಂತಹ ಗೊಂದಲಗಳನ್ನು ನೀವು ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ, ಆ ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆಯನ್ನು ಗಮನಿಸಿದಾಗ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಮುಂದಿನ ಏಪ್ರಿಲ್ವರೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ CM ಕುರ್ಚಿಗಾಗಿ ಕಾಯಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಬಹುದೇನೋ ಪ್ರಭು. ಅಂದರೆ ಶಿವಕುಮಾರ್ ಈಗ ಡಿ ಕೆ ಶಿವಕುಮಾರ್ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಆಗಲಿಕ್ಕೆ ಅವರು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಹಾಗಾಗಿನೇ ಡಿ ಕೆ ಶಿವಕುಮಾರ್ ಅವ್ರಿಗೂ ಮತ್ತು ಅವರ ಬಣದವ್ರಿಗೂ ಕೂಡ ಈಗ ಹೈಕಮಾಂಡ್ ಮೇಲೆ ಎಲ್ಲೋ ಒಂದು ಕಡೆ ಒಂದು ವಿಶ್ವಾಸ ಇಲ್ಲದಂತೆ ಒಂದು ಪರಿಸ್ಥಿತಿ, ಆ ಒಂದು ಫೀಲ್ ಆಗ್ತಾ ಇರ್ಬೋದು ಸದ್ಯಕ್ಕೆ. ಅಥವಾ ಇಲ್ಲ, ನಮಗೆ ಅವಕಾಶಗಳು ಮುಂದಿನ ದಿನಗಳಲ್ಲಿ ಆದರೂ ಅಷ್ಟೇ ಕೈ ತಪ್ಪಿಬಿಡುತ್ತೆ ಅಂತೇಳಿ. ಮತ್ತು ಸಿದ್ದರಾಮಯ್ಯನವ್ರ ಬಣ ಮತ್ತಷ್ಟು ಆ್ಯಕ್ಟಿವ್ ಆಗೋಕ್ಕೆ ಒಂದು ಟೈಮ್ ಸಿಕ್ಕಂಗಾಯ್ತಾ ಅಂತ ಇದು? ಪ್ರಭು, ಇಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ಗೂ ಕೂಡ ಬೇಸರ ಆಗಿದೆ, ಹಾಗೆ ಅವರ ಬೆಂಬಲಿಗರಿಗೂ ಕೂಡ ಬೇಸರ ಆಗಿದೆ. ಯಾಕೆಂದರೆ ಸಹಜವಾಗಿ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಬೆಳಗಾವಿ ಚಳಿಗಾಲದ ಅಧಿವೇಶನದ ನಂತರ ನಮ್ಮಿಬ್ಬರನ್ನು ಕೂಡ ದೆಹಲಿಗೆ ಕರೆಸ್ತಾರೆ, ನಮ್ಮಿಬ್ಬರ ಜೊತೆ ಚರ್ಚೆಯನ್ನು ಮಾಡ್ತಾರೆ, ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಸೊ ಬೆಳಗಾವಿ ಚಳಿಗಾಲದ ಅಧಿವೇಶನ ನನಗೆ ಅವಕಾಶ ಸಿಗಬಹುದು ಅನ್ನುವಂಥ ಅವರ ನಿರೀಕ್ಷೆ ಈಗ ಎಲ್ಲೋ ಒಂದು ಕಡೆ ಮತ್ತಷ್ಟು ವಿಳಂಬ ಆಗುವಂಥ ಸೂಚನೆಗಳು ಸಿಗ್ತಾ ಇದೆ. ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟೇಟ್ಮೆಂಟು, ತದನಂತರ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನು ಮಾಡಿಕೊಡದೇ ಇರುವಂಥದ್ದು, ಅದರ ಜೊತೆಗೆ AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿರುವಂಥ ಸಲಹೆ, ಕೇರಳ ವಿಧಾನಸಭಾ ಚುನಾವಣೆಯವರೆಗೆ ಯಾವುದೇ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬೇಡ ಅನ್ನುವಂಥದ್ದು. ಸೊ ಈ ಕಾರಣಕ್ಕೆ ಅವರ CM ಕುರ್ಚಿ ಕನಸು ಕೂಡ ಮತ್ತಷ್ಟು ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ ಕಡೆ ಸಿದ್ದರಾಮಯ್ಯನವರು ಇನ್ನೇನು ಚಳಿಗಾಲದ ಅಧಿವೇಶನದ ನಂತರ ನಮ್ಮನ್ನು ಕರೆಸಿ ಅಂತಿಮವಾಗಿ ಒಂದು ಮಾತುಕತೆಯನ್ನು ನಡೆಸಿ ನನ್ನ ಕೆಳಗಡೆ ಇಳಿಸುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬಹುದೇನೋ ಅಂತ ಆತಂಕ ಇತ್ತೇನೋ. ಆದರೆ ಈಗ ಅದು ಮತ್ತಷ್ಟು ಮುಂದಕ್ಕೆ ಹೋಗ್ತಾ ಇರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯನವ್ರಿಗೂ ಕೂಡ ಒಂದು ರೀತಿ ಮತ್ತಷ್ಟು ಬಲಿಷ್ಠ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ಅವರ ಬೆಂಬಲಿಗರು ಕೂಡ ಮತ್ತಷ್ಟು ದಿನಗಳು ಅವಕಾಶ ಇದೆ, ಆಗ ನೋಡೋಣ ಅನ್ನುವಂಥ ಸ್ಥಿತಿಯಲ್ಲಿ ಅವರ ಬೆಂಬಲಿಗರು ಕೂಡ ಇದ್ದಾರೆ. ಹಾಗಾಗಿ ಏಪ್ರಿಲ್ವರೆಗೆ ಎಲ್ಲೋ ಒಂದು ಕಡೆ ಇದು ಹಾಗೇ ಯಥಾಸ್ಥಿತಿ ಮುಂದುವರಿಯುವಂಥ ಸಾಧ್ಯತೆಗಳೇ ಹೆಚ್ಚಿನ ಪ್ರಮಾಣದಲ್ಲಿದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.